ಗಂಗಾವತಿ ತಾಲೂಕಿನ ಚಿಕ್ಕಜಂತಕಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಗನಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದ ಶ್ರೀಮತಿ ವೀರಬಸಮ್ಮ ಅವರಿಗೆ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಗ್ರಾಮಸ್ಥರು ಅದ್ದೂರಿಯಾಗಿ ಸನ್ಮಾನಿಸಿ ಬೀಳ್ಕೊಟ್ಟರು. ಸೇವೆಗೆ ಸೇರಿದಾಗಿನಿಂದ ನಿವೃತ್ತಿಯಾಗುವವರೆಗೂ ನಾಗನಹಳ್ಳಿಯಲ್ಲಿ ಸೇವೆ ಸಲ್ಲಿಸಿ ಗ್ರಾಮಸ್ಥರ ಗೌರವಕ್ಕೆ ಪಾತ್ರರಾಗಿರುವ ಶ್ರೀಮತಿ ವೀರಬಸಮ್ಮ ಅವರನ್ನ ಗ್ರಾಮದ ಎಲ್ಲಾ ಗುರು ಹಿರಿಯರು, ಹಳೆಯ ವಿದ್ಯಾರ್ಥಿಗಳು ಹಾಗೂ ಪ್ರಸ್ತುತ ಅಭ್ಯಾಸ ಮಾಡುತ್ತಿರುವ ಎಲ್ಲಾ ವಿದ್ಯಾರ್ಥಿಗಳು ಆತ್ಮೀಯವಾಗಿ ಸನ್ಮಾನಿಸಿ ನಿವೃತ್ತ ಜೀವನ ಚೆನ್ನಾಗಿರಲಿ ಎಂದು ಶುಭ ಹಾರೈಸುತ್ತಾ ಬೀಳ್ಕೊಟ್ಟರು.
ಮುದ್ದು ಮಕ್ಕಳಿಗೆ ಎಲ್ಲರಿಗೆ ಶಿಕ್ಷಣದ ಒಂದು ಸವಿರುಚಿಯನ್ನು ಉಣಬಡಿಸಿರ್ತಕ್ಕಂಥ ಶ್ರೀಮತಿ ವೀರಬಸಮ್ಮ ಟೀಚರ್ ಅವರಿಗೆ ನಮ್ಮೆಲ್ಲ ಹಳೆ ವಿದ್ಯಾರ್ಥಿಗಳ ಪರವಾಗಿ ಹಾಗೂ ನಮ್ಮ ಶಾಲೆಯ ಮಕ್ಕಳ ಪರವಾಗಿ STMC ಅವರ ಪರವಾಗಿ ಊರಿನ ಎಲ್ಲ ಗಣ್ಯರ ಪರವಾಗಿ ಅವರಿಗೆ ಮತ್ತೊಮ್ಮೆ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಹಾಗೆ ಸುಮಾರು ಅವರ ಕೈಯಲ್ಲಿ ಕಲಿತಿರ್ತಕ್ಕಂಥ ಅನೇಕ ವಿದ್ಯಾರ್ಥಿಗಳು ಇಲ್ಲಿ ಬಂದಿದ್ದಾರೆ. ಅವರು ಸ್ವಯಂ ಪ್ರೇರಿತವಾಗಿ ಮೇಡಮ್ ಅವರವ್ರ ಬಗ್ಗೆ ತಮ್ಮ ಮನದಾಳದ ಮಾತುಗಳನ್ನು ಆಡಬೇಕಂತ ಅವರಲ್ಲಿ ವಿನಂತಿಸ್ಕೊಳ್ತೇವೆ. ಮುಖ್ಯವಾಗಿ ಅನಿಲ ಮತ್ತು ಮಂಜು ಅವರು ಜಂಟಿಯಾಗಿ ಮಾತಾಡೋದು. ಹಿರಿಯ ಪ್ರಾಥಮಿಕ ಶಾಲೆ ನಾಗರಹಳ್ಳಿ, ತಾಲೂಕು ಗಂಗಾವತಿ, ಜಿಲ್ಲಾ ಕೊಪ್ಪಳ ಶಾಲೆಯಲ್ಲಿ ಸುಮಾರು 25 ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನು ಇದೇ ಶಾಲೆಯಲ್ಲಿ ನೇಮಕಗೊಂಡು ಇದೇ ಶಾಲೆಯಲ್ಲಿ ನಿವೃತ್ತಿಗೊಂಡಿರ್ತಕ್ಕಂಥ ಶ್ರೀಮತಿ ವೀರಬಸಮ್ಮ ಶಿಕ್ಷಕಿ ಅವರಿಗೆ ನಾಗರಹಳ್ಳಿ ಹಾಗೂ ಎಲ್ಲ ಹಳೆಯ ವಿದ್ಯಾರ್ಥಿಗಳ ಬಳಗದಿಂದ ಬೀಳ್ಕೊಡುಗೆ ಸಮಾರಂಭವನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ನಮ್ಮ ಶಾಲೆಯ ಮುಖ್ಯ ಗುರುಗಳನ್ನು ಈ ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ಅದೇ ತರನಾಗಿ ನಮ್ಮ ಪಕ್ಕದ ಶಾಲೆಯ ಮುಖ್ಯ ಗುರುಗಳಾಗಿರ್ತಕ್ಕಂಥ ಶ್ರೀಮತಿ ಮಾಲತಿ ಮೇಡಮ್ ಅವರು ಸಹ ವೇದಿಕೆ ಮೇಲೆ ಆಸೀನರಾಗಬೇಕು. ಅದೇ ತರನಾಗಿ ನಮ್ಮ ಪಕ್ಕ ಶಾಲೆಯ ಇನ್ನೋರ್ವ ಶಿಕ್ಷಕರಾಗಿರ್ತಕ್ಕಂಥ ಮಿತ್ರರಾಗಿರ್ತಕ್ಕಂಥ ಶ್ರೀಯುತ ಮಹೇಶ್ ಅವರು ಸಹ ವೇದಿಕೆ ಮೇಲೆ ಆಸೀನರಾಗಬೇಕು. ಅದೇ ತರನಾಗಿ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು, ಈ ಒಂದು ಕಾರ್ಯಕ್ರಮ ಮುಖ್ಯ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಶ್ರೀಮತಿ ವೀರಬಸಮ್ಮ ಟೀಚರ್ಗೂ ಸಹ ಈ ಒಂದು ವೇದಿಕೆಗೆ ಸ್ವಾಗತವನ್ನು ಕೊಡ್ತೀವಿ. ಅದೇ ತರನಾಗಿ ನಮ್ಮ ಶಾಲೆಯ ಎಲ್ಲ ಕೆಲಸಗಳಲ್ಲಿ ಇರ್ತಕ್ಕಂಥ ಶ್ರೀಯುತ ಪಂಚಾಕ್ಷರ ಸರ್ ಸಹ ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತೇವೆ. ಬರ್ರಿ ಸರ್. ಅವ್ರೇನು ಆಸ್ತಿ ಅಂತಸ್ತು ನಮ್ಮ ಶಾಲೆಯಿಂದ ಏನು ತಗೊಂಡ್ಕೊಂಡು ಹೋಗಕ್ಕೆ ಸಾಧ್ಯ ಇಲ್ಲ. ಆ ಒಂದು ಮಕ್ಕಳ ಪ್ರೀತಿ ಗೌರವ, ಒಂದು ಏನು ನೀವು ಕೊಡ್ತಕ್ಕಂಥ ಗೌರವ ಒಂದು ಪ್ರೀತಿ ಇದೆಯಲ್ಲ, ಇದಕ್ಕೆ ಯಾವುದೇ ರೀತಿಯ ಬೆಲೆ ಕಟ್ಟಲಾರ್ದಂಥ ಒಂದು ಅಮೂಲ್ಯವಾದ ರತ್ನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ಅವರ ಶಿಕ್ಷಕಿಯರನ್ನ ನೀವು ಅಷ್ಟು ಆತ್ಮೀಯವಾಗಿ ಸ್ವಾಗತ ಮಾಡಿಕೊಂಡಿದ್ದು, ನಾವು ರೋಡಿಂದ ಟ್ರ್ಯಾಕ್ಟರ್ ಮೂಲಕ ಭವ್ಯವಾಗಿ ಮೆರವಣಿಗೆ ಎಲ್ಲ ಸಿದ್ಧತೆಗಳು ಮಾಡಿದ್ದೆ. ನಿಜವಾಗ್ಲೂ ಅವರಿಗೆ ಮಾಡಿದ ಒಂದು ಏನು ಇದು ಭವ್ಯವಾದ ಸ್ವಾಗತ ಐತೆಲ್ಲ ನಮ್ಮೆಲ್ಲ ಶಿಕ್ಷಕ ಕುಲಕ್ಕೆ ಮಾಡಿದಂಥ ಒಂದು ಭವ್ಯವಾದ ಒಂದು ಅದ್ಧೂರಿಯಾದ ಸ್ವಾಗತ ಅಂತ ಹೇಳ್ತೀನಿ. ಮತ್ತೊಮ್ಮೆ ನಾವು ಶಿಕ್ಷಕರ ಪರವಾಗಿ ನಮ್ಮ ಮೇಡಮ್ ಅವರ ಪರವಾಗಿ ನಾವೇ ನಿಮಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಮಗೂ ಭಾಳ ಹಾರ್ಟ್ಫುಲ್ಲಾಗಿ ಒಂದು ಖುಷಿ ಆಯಿತು, ನಮಗೆ ಹೆಮ್ಮೆ ಅನಿಸುತ್ತೆ. ನಾವೇನು ಆಸ್ತಿ ತೊಗೊಳ್ಳಲ್ಲ, ಏನು ಮಾಡಲ್ಲ, ನಮ್ಮ ಕೈಯಲ್ಲಿ ಕಲ್ತಂಥ ಮಕ್ಕಳು ನಮ್ಮನ್ನು ಗುರ್ತಿಡಿದು ನಮಗೊಂದು ಏನೋ ಒಂದು ಸಣ್ಣದಾದ ಆಹಾರವನ್ನು ಹಾಕಿದರೆ ಸಾಕು, ನಮಗೆ ಅದೇ ಒಂದು ದೊಡ್ಡದ ಮುತ್ತಿನ ಹಾರ ಅಂತ ತಿಳ್ಕೊತೀವಿ. ಆದರೆ ನೀವು ಈ ಊರಿನ ಜನರು, ನಿಮ್ಮ ಹಳೆ ವಿದ್ಯಾರ್ಥಿಗಳೆಲ್ಲರೂ ಒಂದು ಅದ್ಭುತವಾದ ಸ್ವಾಗತವನ್ನು ಕೋರಿದಿರಿ. ಮೇಡಮ್ ಅವರಿಗೂ ಸಹ ಒಂದು ಖುಷಿಯಾಗಿದೆ, ನಮ್ಮೆಲ್ಲ ಶಿಕ್ಷಕರಿಗೂ ಒಂದು ಖುಷಿಯಾಗಿದೆ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮ್ಮ ಶಾಲಾ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಟ್ರಾನ್ಸ್ಫರ್ ರಿಟೈರ್ಮೆಂಟ್ ಆಗ್ತಿದ್ದಾರೆ ಹಾಗೂ ಇವರು ಅನೇಕ 25 ವರ್ಷಗಳಿಂದ ನಮ್ಮ ಶಾಲೆಯಲ್ಲಿ ವಿದ್ಯಾಭ್ಯಾಸನ ಕಳಿಸಿ ತಮ್ಮದಾದ ಅಕ್ಷರಗಳನ್ನು ಎದೆಗೆ ಕಳಿಸಿದ್ದಾರೆ. ಇಷ್ಟು ಹೇಳುತ್ತಾ ನಾನು 2 ವರ್ಷ ಮುಗಿಸ್ತೇನೆ. ಆದಂಥ ನಮ್ಮ ವೀರಬಸಮ್ಮ ಟೀಚರ್ ಅವರು ನಾವು ಸಣ್ಣವರಿದ್ದಾಗಿಂದನೂ ಅವರೇ ಕಲಿಸಿರೋದು. ಇವತ್ತಿಗೂ ಯಾವತ್ತಿಗೂ ಹೈಸ್ಕೂಲ್ ಮಾಡಿದ್ದೀವಿ, ಎಲ್ಲ ಶಿಕ್ಷಣ ಮುಗಿಸಿದ್ದೀವಿ. ಇವತ್ತು ನೆನಪಿರೋಂಥ ಶಿಕ್ಷಕಿ ಅಂದರೆ ವೀರಬಸಮ್ಮ ಟೀಚರ್. ಇವತ್ತಿಗೂ ನಾವೆಲ್ಲ ಕಾಲೇಜಿಗೆ ಓದಿದ್ದೀವಿ, ಎಲ್ಲ ಹೈಸ್ಕೂಲ್ ದಾಟಿದ್ದೀವಿ, ಪ್ರೌಢ ಶಿಕ್ಷಣ ದಾಟಿದ್ದೀವಿ, ಕಾಲೇಜು ದಾಟಿದ್ದೀವಿ. ಇವತ್ತಿಗೂ ನೆನಪಲ್ಲಿ ಇರ್ಬೇಕಂತಂದರೆ ವೀರಬಸಮ್ಮ ಟೀಚರ್ ಒಬ್ಬರೇ. ಯಾಕಂದರೆ ಅವರು ಆ ಥರ ಗೈಡ್ ಮಾಡಿದ್ದಾರೆ ನಮಗೆಲ್ಲ. ಈ ಸ್ಟೇಜಲ್ಲಿ ನಾವೆಲ್ಲ ಅದೀವಿ ಅಂತಂದರೆ ನಮ್ಮೂರು ಇಲ್ಲೇ 1.5 ಕಿಲೋಮೀಟ್ರು. ಯಾವಾಗಲೂ ಸಾಯಂಕಾಲ ಮಳೆ ಅದು ಬರುತ್ತೆ ಅಂತ ಹೇಳಿದರೆ 4 ಗಂಟೆಗೆ ಬಿಟ್ಬಿಡ್ತಿದ್ರು. ಯಾಕಂದರೆ ಸ್ವಲ್ಪ ದೂರ ಆಗುತ್ತೆ ನಡ್ಕೊಂತ ಹೋಗ್ಬೇಕಂತಂದು. ಆ ಥರ ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ಎಜುಕೇಷನ್ ಪರ್ಪಸ್ ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ಇವತ್ತು ಈ ಸ್ಟೇಜಲ್ಲಿ ನಾವೆಲ್ಲ ಅದೀವಿ ಅಂತಂದ ಕಾರಣ ಮೇಡಮ್ ಅವರೇ. ಅದಕ್ಕೆ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳು. ನಾನು ಈ ಶಾಲೆಗೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ನಾಗರಹಳ್ಳಿ ಶಾಲೆಗೆ 1998ರಲ್ಲಿ ನಾನು ಸೇವೆಗೆ ಸೇರಿಕೊಂಡೆ. ನಂತರ 25 ವರ್ಷ ಇದೇ ಊರಿನಲ್ಲಿ ನಾನು ಸೇವೆಯನ್ನು ಸಲ್ಲಿಸಿದ್ದೇನೆ. 2023ರಲ್ಲಿ ನಾನು ನಿವೃತ್ತಿಯನ್ನಾಗಿದ್ದೇನೆ. 25 ವರ್ಷ ಸರ್ವೀಸಿನಲ್ಲಿ ಎಷ್ಟು ಮಕ್ಕಳು ನನ್ನ ಕೈಯಾಗ ಹೋದೆವೋ ನನಗೆ ನೆನಪಿಲ್ದಂಗೆ ಆಗಿದೆ. ಎಲ್ಲ ಮಕ್ಕಳು ನನ್ನ ಸ್ವಂತ ಮಕ್ಕಳಿದ್ದಂಗೆ. ಈ ಊರೇ ನನಗೆ ಸ್ವಂತ, ಈ ಊರೇ ನನ್ನ ತವರಿದ್ದಂಗೆ. ಈ ಊರಿನ ಎಲ್ಲ ಮಾತೆಯರು ನನ್ನ ಅಕ್ಕ ತಂಗಿಯರ ಸಮಾನ, ನನಗಿನ್ನ ವಯಸ್ಸಿನಲ್ಲಿ ದೊಡ್ಡರಿದ್ದರು ನನ್ನ ತಾಯಿಯ ಸಮಾನ.
ನಾನು ಈ ಊರಂದ್ರೇ ನನಗಷ್ಟು ಇಷ್ಟ, ನಾನಂದ್ರೇ ಅವ್ರಿಗಷ್ಟು ಇಷ್ಟ, ಅವ್ರಂದ್ರೆ ನನಗಷ್ಟು ಇಷ್ಟ. ನಾನು ಏನು ಬೈದರು ಅವ್ರೇನು ಅನ್ಕೊಳಲ್ಲ, ಅವ್ರೇನು ಅನ್ಕೊಂಡ್ರು ನಾನೇನು ಅನ್ಕೊಳಲ್ಲ. ಆ ರೀತಿಯಾಗಿ ಈ ಊರಲ್ಲೇ ನಾನು ಬೆಳೆದ್ಬಿಟ್ಟೆ. ನಾನು ನಮ್ಮ ಮುಖ್ಯೋಪಾಧ್ಯಾಯರಿದ್ದರು, ಅವರು ಕೂಡ ಇದೇ ಶಾಲೆಯಲ್ಲೇ ನಿವೃತ್ತಿಯನ್ನು ಹೊಂದಿದ್ರು. ಅವರಿಂದ ನಾನು ಮೇಲೆ ಬಂದಿದ್ದು. ತಮ್ಮನಗೌಡ ಅಂತ ಅವರು ಸರ್ ಹೆಸರು. ಅವರಿಂದ ನಾನು ಸಾಕಷ್ಟು ಕಲ್ತಿದ್ದೇನೆ. ನಾನು ಕಲಿಬೇಕಾದ್ರೆ ಅವರೇ ಕಾರಣ ನನಗೆ. ಯಾವ ರೀತಿ ನೌಕರಿ ಮಾಡಬೇಕು, ಯಾವ ರೀತಿ ಪ್ರೀತಿ ಗಳಿಸ್ಬೇಕು, ಯಾವ ರೀತಿ ಸ್ಟ್ರಿಕ್ಟಾಗಿರ್ಬೇಕು ಅನ್ನೋದು ಕಲಿಸಿದ್ದೆ ನಮ್ಮ ಸರ್ ನನಗೆ. ಅವ್ರನ್ನ ಇವತ್ತು ನೆನೆಸ್ಕೋಬೇಕು. ಅವರಿಲ್ಲ ನನಗೆ ನನ್ನ ಪಾಲಿಗೀಗ ಅವರಿಲ್ಲ ಅವರು. ಹಾಗಾಗಿ ನನಗೆ ಈ ಊರಿನ ಋಣ ಏನು ಕೊಟ್ಟರು ನಾನು ತೀರ್ಸೋಕ್ಕಾಗಲ್ಲ. ಏನೇ ನಾನು ದಾನ ಧರ್ಮ ಮಾಡಿದ್ರೂ ನಾನು ಈ ಊರಿನ ಋಣ ತೀರ್ಸೋಕ್ಕಾಗಲ್ಲ ಅಂಥೇಳಿ ನನಗೆ ಭಾಳ ಖುಷಿ ಆಗ್ತದೆ. ಎಲ್ಲ ಮಕ್ಕಳು ಇಷ್ಟ ನಿಂತ್ಕೊಂಡವಲ್ಲ ನನಗೆ. ಇಲ್ಲೆಲ್ಲ ಹಳೆ ವಿದ್ಯಾರ್ಥಿಗಳು ನಿಂತ್ಕೊಂಡಾರ, ಅವ್ರು ನೋಡಿದ್ರು ನನಗೆ ಅಷ್ಟು ಖುಷಿ ಆಗ್ತದೆ. ಭಾಳ ಸಂತೋಷ ಆಯಿತು ನನಗೆ. ಭಾಳ ಥ್ಯಾಂಕ್ಸ್ ಅಮ್ಮ ನಿಮ್ಮೆಲ್ಲರಿಗೂ. ನನಗೆ ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸುತ್ತೆ. ಧನ್ಯವಾದಗಳು.